ಯಾವ ಹೀರೋ ಬಂದರು, ಯಾವ ಹೀರೋ ಹೋದರು, ಅವ್ರ ಮುಂದೆ ಯಾವ ಹೀರೋನಿಲ್ಲ ಬಿಡಿ. ಅಂದರೆ ಅವ್ರು ಮಾಡಿರೋ ಕೆಲಸ, ಅವ್ರು ತೋರಿಸಿರೋ ಪ್ರೀತಿ, ಫ್ಯಾನ್ಸ್ ಹೋಗಿದ ತಕ್ಷಣ ಅವ್ರು ಯಾವಾಗಲೂ ಅವ್ರ ಹತ್ರ ಅವ್ರು ಎಷ್ಟೇ ಬ್ಯುಸಿ ಇದ್ದರು, ಫ್ಯಾನ್ಸ್ ಎಲ್ಲೋ ದೂರದಿಂದ ಬಂದಿದ್ದಾರೆ, ಯಾವುದೋ ಊರಿಂದ ಬಂದಿದ್ದಾರೆ, ಅವ್ರಿಗೊಂದು ಫೋಟೋ ಕೊಡೋಣ ಅಂತ ಫೋಟೋ ಕೊಡ್ತಿದ್ರು. ಕೆಲವೊಬ್ರು ಹೀರೋ ಇದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ, ನಾವು ಹೋದ್ರು ಸಾಕು ಹಂಗೆ ಒಳಗೆ ಓಡೋಗ್ಬಿಡ್ತಾರೆ. ನೋಡಿದ್ರು ಫ್ಯಾನ್ಸ್ಗಳು ಕೆಲವೊಬ್ರು ಹೀರೋ, ಅವ್ರ ಹೆಸರು ಹೇಳೋದು ಬೇಡ. ಬಟ್ ನಮ್ಮ ಬಾಸ್ ಹೆಸರು ನಾವು ಹೇಳೋಣ, ಬೇರೆಯವ್ರ ಬಗ್ಗೆ ನಮಗೆ ಬೇಡ, ನಮ್ಮ ಬಾಸ್ ಬಗ್ಗೆ ನಾವು ಮಾತಾಡೋಣ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ. ಇಲ್ಲಿ ನೋಡಿ, ಇವತ್ತಿನ 4 ದಿನ ಆಯಿತು ಸಿನಿಮಾ ಸ್ಟಾರ್ಟ್ ಆಗಿ. ಮೊದಲನೇ ದಿನ ಏನು ಸ್ಟಾರ್ಟ್ ಆಗಿತ್ತು ಅದೇ ಕ್ರೌಡ್ ಇದೆ, ಅದೇ ಜನ ಇದ್ದಾರೆ, ಅದೇ ಪ್ರೀತಿ ಇದೆ, ಅದೇ ವಿಶ್ವಾಸ ಇದೆ. ಅವರು ಡ್ಯಾನ್ಸು, ಅವ್ರ ಫೈಟು, ಅವ್ರ ಸ್ಟಂಟು ಮೋಸ್ಟ್ಲಿ ಭವಿಷ್ಯ ಯಾರೂ ಮಾಡಲ್ಲ ಅನಿಸುತ್ತೆ. ಆ ಥರ ಮಾಡಿಬಿಟ್ರು ನೋಡಿ. ಆಗಿನ ಕಾಲದವರು, ಈಗಿನ ಕಾಲದವರು, ನಮ್ಮಂಥವರು, ನಮ್ಗಿನ್ನ ಚಿಕ್ಕವರು, ನಮ್ಗಿನ್ನ ದೊಡ್ಡವರು ಅವ್ರ ಸಿನಿಮಾ ನೋಡೋಕ್ಕೆ ಬರ್ತಾರಂದರೆ ಅವ್ರು ಯಾವ ರೇಂಜಿಗೆ ಆ ಲೆವೆಲ್ ಆ ಕ್ರೇಜ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆ ವರ್ಷ ಆವಾಗ ಅಪ್ಪು ಸಿನಿಮಾಕ್ಕೆ ಇವಾಗಲೂ ಆ ಸಿನಿಮಾ ಒಂಥರ ನ್ಯೂ ಆಗಿ ಕಾಣುತ್ತೆ. ಈ ಸಿನಿಮಾ ರಿಲೀಸ್ ಅಂತಲೇ ಗೊತ್ತಾಗಲ್ಲ, ಏನೋ ಹೊಸದಾಗಿ ರಿಲೀಸ್ ಮಾಡಿದ್ದಾರೆ, ಎಲ್ಲರೂ ಬಂದು ಇವಾಗ ನೋಡ್ತಾ ಇದೀವಿ. ಫ್ರೆಶ್ ಸಿನಿಮಾ ಅಂತ ಥರ ಕಾಣ್ತಿದೆ. ಇವಾಗ ತಾನೇ ನಾನು ಅಪ್ಪು ಸಮಾಧಿ ಹತ್ರ ಹೋಗಿದ್ದೆ. ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ನಾವು ಪುಣ್ಯ ಮಾಡಿದ್ವೋ ಇಲ್ಲ ಅವ್ರು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿ ಅಷ್ಟೊಂದು ಜನಸಾಗರ, ಆ ಜನಸಾಗರ ನೋಡಿ ಅಷ್ಟು ಖುಷಿ ಆಯಿತು. ಮತ್ತು ಇಲ್ಲಿ ಬಂದು ನೋಡಿದ್ರು ಸಿನಿಮಾ ಇವತ್ತು ಸೋಮವಾರ ಎಷ್ಟು ಜನ ಇದ್ದಾರೆ, ಎಷ್ಟು ಪ್ರೀತಿ ಅವ್ರಿಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದಮೇಲೆ ಅದೇ ಗೊತ್ತಾಗುತ್ತೆ. ಅವ್ರ ವ್ಯಕ್ತಿತ್ವನೇ ತೋರಿಸುತ್ತೆ, ಎತ್ತಿ ಹಿಡಿಯುತ್ತೇವೆ ಅವ್ರ ವ್ಯಕ್ತಿತ್ವನೇ. ಅವರು ಯಾವಾಗಲೂ ಲೆಜೆಂಡೇ. ಇವಾಗಲೂ ಅಪ್ಪು ಸರ್ ಬಗ್ಗೆ ಕೆಲವೊಂದು ಸಲ ನೋವಾಗುತ್ತೆ, ಕೆಲವೊಂದು ಸಲ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಇಷ್ಟು ಜನ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಕಡೆ ಖುಷಿ ಪಡ್ಬೇಕಾ ಅಥವಾ ಅವ್ರು ಇಲ್ವಾ ಅಂತ ನೋವು ಪಡ್ಬೇಕಾ ಎರಡೂ ಗೊತ್ತಾಗ್ತಿಲ್ಲ. ಸಂತೋಷ್ ಆನಂದ್ರಮ್ ಹೇಳಿಬಿಟ್ಟಿದ್ದಾರೆ 2 ಲೈನ್ ರಾಜ್ಕುಮಾರ್ ಸಿನಿಮಾದಲ್ಲಿ, ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರಿಲ್ಲ, ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ, ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು ಈಸ್ ಮಿಸ್ಟರ್ ಪರ್ಫೆಕ್ಟ್, ರಾಜರ ರಾಜ ರೆಸ್ಪೆಕ್ಟ್, ಅಪ್ಪು ಸ್ವೀಟು ಹಾರ್ಟು, ಫ್ಯಾನ್ಸೆ ಹಾರ್ಟು ಬೀಟು, ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು, ಎಲ್ಲೇ ಇರಲಿ ಹೇಗೆ ಇರಲಿ ಮುಖದಲ್ಲಿ ರಾಜನ ವರ್ಚಸ್ಸು, ನಗು ನಗುತ್ತಾನಲಿ ಏನೇ ಆಗಲಿ ಕರುನಾಡಿಗೆ ನೀನೇ ಅರಸು, ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು ಈಸ್ ಮಿಸ್ಟರ್ ಪರ್ಫೆಕ್ಟ್, ರಾಜರ ರಾಜ ರೆಸ್ಪೆಕ್ಟ್. ಅದು ಏನು ಹೇಳುತ್ತಂದರೆ ಯಾವ ಹೀರೋ ಬಂದರು, ಯಾವ ಹೀರೋ ಹೋದರು, ಅವ್ರ ಮುಂದೆ ಯಾವ ಹೀರೋನಿಲ್ಲ ಬಿಡಿ. ಅಂದರೆ ಅವ್ರು ಮಾಡಿರೋ ಕೆಲಸ, ಅವ್ರು ತೋರಿಸಿರೋ ಪ್ರೀತಿ, ಫ್ಯಾನ್ಸ್ ಹೋಗಿದ ತಕ್ಷಣ ಅವ್ರು ಯಾವಾಗಲೂ ಅವ್ರ ಹತ್ರ ಅವ್ರು ಎಷ್ಟೇ ಬ್ಯುಸಿ ಇದ್ದರು, ಫ್ಯಾನ್ಸ್ ಎಲ್ಲೋ ದೂರದಿಂದ ಬಂದಿದ್ದಾರೆ, ಯಾವುದೋ ಊರಿಂದ ಬಂದಿದ್ದಾರೆ, ಅವ್ರಿಗೊಂದು ಫೋಟೋ ಕೊಡೋಣ ಅಂತ ಫೋಟೋ ಕೊಡ್ತಿದ್ರು. ಕೆಲವೊಬ್ರು ಹೀರೋ ಇದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ, ನಾವು ಹೋದ್ರು ಸಾಕು ಹಂಗೆ ಒಳಗೆ ಓಡೋಗ್ಬಿಡ್ತಾರೆ. ನೋಡಿದ್ರು ಫ್ಯಾನ್ಸ್ಗಳು ಕೆಲವೊಬ್ರು ಹೀರೋ, ಅವ್ರ ಹೆಸರು ಹೇಳೋದು ಬೇಡ. ಬಟ್ ನಮ್ಮ ಬಾಸ್ ಹೆಸರು ನಾವು ಹೇಳೋಣ, ಬೇರೆಯವ್ರ ಬಗ್ಗೆ ನಮಗೆ ಬೇಡ, ನಮ್ಮ ಬಾಸ್ ಬಗ್ಗೆ ನಾವು ಮಾತಾಡೋಣ. ಅಪ್ಪು ಸರ್ ಅವ್ರ ಬಗ್ಗೆ ಏನು ಹೇಳಿದ್ದು ನನಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ನಾನು ತುಂಬ ಅವ್ರ ಹತ್ರ ಹೋಗಿ ತುಂಬ ಮೀಟ್ ಆಗಿದ್ದೀನಿ, ಎಷ್ಟೋ ಸಲ ಫೋಟೋ ತಗೊಂಡಿದ್ದೀನಿ, ಅವ್ರ ಜೊತೆಗೆ ನಿಂತ್ಕೊಂಡು ಹಾಡು ಹೇಳಿದ್ದೀನಿ. ಅದು ನನ್ನ ಸೌಭಾಗ್ಯ. ಅದು ಯಾವ ಜನ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ ಅವ್ರ ಫ್ಯಾನ್ಸ್ ಆಗೋಕ್ಕೆ. ಎಲ್ಲರೂ ಅವ್ರ ಫ್ಯಾನ್ಸೇ ಬಂದಿರೋ ಸಿನಿಮಾ ನೋಡೋಕ್ಕೆ. ಅಪ್ಪು ಸಿನಿಮಾ ತುಂಬ ಚೆನ್ನಾಗಿದೆ. ಆ ಡೈಲಾಗ್ ವರ್ಷನ್ ಆಗಿರ್ಬೋದು, ಆ ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಡೈಲಾಗ್ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಡೈಲಾಗ್ ಇದೆ ಅದರಲ್ಲಿ. ಕೆಲವೊಂದು ಡೈಲಾಗ್ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಏನು ಡೈಲಾಗ್ ಹೇಳ್ತಾರೆ ಅಂದರೆ, ಅಪ್ಪು ಕಾಲರ್ ಹಿಡಿದಿಲ್ವೋ ನೀನು ಹೈ ವೋಲ್ಟೇಜ್, ಅಪ್ಪು ಕಾಲರ್ ಹಿಡಿದಿಲ್ವೋ ಹೈ ವೋಲ್ಟೇಜ್ ಪವರ್ ಹಿಡಿದಿ ಅಂತ ಕೇಳ್ತಾನೆ. ಕೆಲವೊಂದು ಆ ಡೈಲಾಗಲ್ಲಿ ಕಮಿಷನರ್ ಹೇಳ್ತಾನೆ, ನಾನು ಕಮಿಷನರ್, ಐಸೆ ಕಮಿಷನರ್ ಯಾವ ಸಿಮೆ ಕಮಿಷನರ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬೆಂಗಳೂರಿಗೆ, ಅಪ್ಪು ಒಬ್ಬನೇ ಲೋಕಲ್ ಅಂತ ಆ ಡೈಲಾಗ್ ಕೆಲವೊಂದು ಕೇಳಿಬಿಟ್ರೆ ವೈಬ್ರೇಷನ್ ಗೂಸ್ ಬಂಪ್ಸ್ ಬಂದುಬಿಡುತ್ತೆ ಮೈ ತುಂಬ ಎಲ್ಲ. ಆ ಥರ ಡೈಲಾಗ್ಸ್ ಎಲ್ಲ ಹೇಳಿದ್ದಾರೆ. ಅಪ್ಪು ಯಾವಾಗಲೂ ಫಾರ್ ಎವರು. ಐ ಲವ್ ಯು ಸೋ ಮಚ್ ಓಪ, ಐ ಮಿಸ್ ಯು. ಇವತ್ತು ನಿಮ್ಮದು ಹುಟ್ಟುಹಬ್ಬ, ಇವತ್ತು ನಿಮ್ಮ ಪ್ರೀತಿ ಅಭಿಮಾನಿ ಕಡೆಯಿಂದ ಒಂದು ನಿಮಗೋಸ್ಕರ ಒಂದು ಸಾಂಗ್ ಬರ್ತಿದೆ, ನಿಮಗೋಸ್ಕರ ಒಂದು ಸಾಂಗು ಹೇಳಿದ್ದೀನಿ ನಿಮ್ಮ ಹತ್ರ. ಅದು ನೀವು ನೋಡಿ ಖುಷಿ ಪಟ್ಟಿದ್ದೀರಾ, ಹೆಮ್ಮೆ ಬೆನ್ನು ತಟ್ಟಿದ್ದೀರಾ. ಆ ಸಾಂಗ್ ಎರಡೇನೆಲ್ಲ ಹೇಳ್ಬಿಡ್ತೀನಿ. ಅದು ಸಾಂಗ್ ಆಗಿದೆ ಕೂಡ, ಯೂಟ್ಯೂಬಲ್ಲಿದೆ. ಕರುನಾಡ ಕಣ್ಮಣಿ ನಿನಗೆ ಅಭಿಮಾನದ ಸನ್ಮಾನ, 1000 ಜನ್ಮಕ್ಕೂ ಸಾಯೋದಿಲ್ಲ ನಿಮ್ಮ ಮೇಲಿನ ಅಭಿಮಾನ, ಕೇಳುತ್ತ ನಿಮ್ಮ ಸಿಂಗಿಂಗು, ಕರುನಾಡೆ ಫುಲ್ ಡ್ಯಾನ್ಸಿಂಗು, ಅಟ್ರಾಕ್ಟಿವ್ ನಿಮ್ಮ ಆ್ಯಕ್ಟಿಂಗು, ಪಂಚಿಂಗು ಫೈಟಿಂಗು, ಅಭಿಮಾನಿಗಳಿಗೆ ಥ್ರಿಲ್ಲಿಂಗು, ನಂಬರ್ 1 ನೀವೇ ಅಪ್ಪು ಸಾರ್, ಎಂದೆಂದಿಗೂ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್. ಓ ಓ ಓ ಬ್ಯಾಂಡು ಹೊಡಿತಾರೆ ಬ್ಯಾಂಡು, ನಿನ್ನ ಸಿನಿಮಾ ಓಪನಿಂಗ್ ಗ್ರ್ಯಾಂಡು, ಆ ನಾಡಿನಲ್ಲೂ ಈ ನಾಡಿನಲ್ಲೂ ಕರುನಾಡಿನಲ್ಲೂ ನೀ ಕರುನಾಡ ಲೆಜೆಂಡು, ಕರ್ನಾಟಕ ರತ್ನ ನೀನು ಅಚ್ಚಳಿಯದ ಡೈಮಂಡು, ನಂಬರ್ 1 ನೀವೇ ಅಪ್ಪು ಸಾರ್, ಎಂದೆಂದಿಗೂ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್.
ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಎಲ್ಲರೂ ಬಂದು ನೋಡಿ. ಕನ್ನಡ ಅವ್ರನ್ನ ಮೀಟ್ ಆಗಿದ್ದೀನಿ ಅಂತಂದರೆ ಏನು ಹೇಳಿದ್ರು? ಮೀಟ್ ಆಗಿದ್ದೆ ಅಂದರೆ ನಾನು ವರ್ಷ ಅವ್ರ ಹತ್ರ ಅವ್ರ ಬರ್ತಡೇಗೆ ಹೋಗ್ತಿದ್ದೆ. ನಾನು ಊರಿಂದ ದಾವಣಗೆರೆಯಿಂದ ಬರ್ತಿದ್ದೆ ಅವ್ರ ಬರ್ತಡೇಗೆ ಅಂತಾನೆ. ತುಂಬ ಮೀಟ್ ಆಗಿದ್ದೀನಿ. ಅವ್ರಿಗೆ ಅವ್ರ ಹತ್ರ ಸಾಂಗ್ ಹೇಳಬೇಕಾದ್ರೆ ಅವ್ರು ತುಂಬ ಖುಷಿ ಪಟ್ಟಿದ್ರು. ಆಮೇಲೆ ಬೋನ್ಸರ್ ಎಳಿತಾರೆ, ನನ್ನಿಂದ ಒಂದು ಸುಮಾರು ಒಂದು 20,000 ಫ್ಯಾನ್ಸ್ ನಿಂತಿರ್ತಾರೆ ಅವ್ರಿಗೆ ಮೀಟ್ ಆಗಬೇಕಂತಾನೆ. ಬೋನ್ಸರ್ ನನಗೆ ಜೋರಾಗಿ ಹೇಳ್ತಾರೆ, ಬನ್ನಿ ಸಾಕು ಬನ್ನಿ ಅಂತ. ಅಪ್ಪು ಸರ್ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ. ವಿಡಿಯೋ ಇವಾಗಲೂ ನಿಮಗೆ ಪ್ರೂಫ್ ತೋರಿಸಿ ವಿಡಿಯೋ ಇದೆ. ಅಪ್ಪು ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಬೋನ್ಸರ್ಗೆ. ಅಂದರೆ ಏನು ಅರ್ಥ ಅಂದರೆ ಅವರು ಹೇಳ್ಬೋರಿತ್ತು, ಅಪ್ಪು ಸರ್ ಹೋಗು ಸಾಕು ಆಯ್ತು ಹೋಗಪ್ಪ ಅನ್ಬೋರಿತ್ತು. ಬಟ್ ಏನು ಕೇಳಿಲ್ಲ ಅಂದರೆ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಏನಾದರೂ ಹೊಸ್ದಾಗಿ ಹೇಳಿದ್ರೆ, ಏನಾದರೂ ಹೊಸ್ದಾಗಿ ಕೇಳಿದ್ರೆ ಅವ್ರು ಯಾವತ್ತೂ ತುಂಬ ಪೇಷನ್ಸ್ ಅವರಿಗೆ. ಇಲ್ಲಿ 1000 ಜನ ಹೀರೋ ಬರ್ತಾರೆ ಸರ್, 1000 ಜನ ಹೀರೋಗಳು ಹುಟ್ಟಾಕಿದ್ದಾರೆ, 1000 ಜನ ಹೀರೋ ಆಗಿದ್ದಾರೆ. ಬಟ್ ಒನ್ನೊಂದ್ಲಿ ವ್ಯಕ್ತಿತ್ವ, ಹ್ಯುಮ್ಯಾನಿಟಿ, ಆಮೇಲೆ ಪರ್ಸ್ನಾಲಿಟಿ, ಈ ಸ್ಮೈಲು, ಬಿಹೇವಿಯರ್ ಇದೆಲ್ಲ ಇದೆ. ಅಪ್ಪು ಸರ್ನ ಯಾರು ಅದು ಬೀಟ್ ಮಾಡೋಕ್ಕಾಗಲ್ಲ, ಅವರೊಬ್ಬರೇ ಬೀಟ್ ಮಾಡೋಕ್ಕಾಗೋದು. ಅದಕ್ಕೆ ಹೇಳಿದ ಅವ್ರು ಯಾವಾಗಲೂ ಕರುನಾಡ ಲೆಜೆಂಡು. ಅವ್ರು ಅಚ್ಚಳಿದ ಡೈಮಂಡ್ ಅವರು, ನಮ್ಮ ನಾಡಿನ ರಾಜಕುಮಾರ್ ಅವರು, ಕಣ್ಕುಕ್ಕುವ ಸೈನಿಕ್ ಸ್ಟಾರ್ ಅವರೇ. ಅವ್ರು ಬಿಟ್ಟರೆ ಯಾವ ಹೀರೋ ನನಗೆ ಇಷ್ಟ ಆಗಲ್ಲ, ಇಷ್ಟ ಆಗೋದು ಇಲ್ಲ. ಅದು ಫಾರ್ ಎವರ್ ಪುನೀತ್ ರಾಜ್ಕುಮಾರು. ಅವರೊಬ್ಬರೇ ಹಾರ್ಟಲ್ಲಿರೋದು, ಅವರೊಬ್ಬರೇ ಜೀವಂತವಾಗಿರೋದು. ಎಲ್ಲಿದ್ದರೂ ಪರಮಾತ್ಮ ಖುಷಿಯಾಗಿರಬೇಕು. ಪರಮಾತ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವ್ರ ದೇವ್ರಂತ ನಾವು ಪೂಜೆ ಮಾಡ್ತಿದ್ದೀವಿ. ಅವ್ರ ದೇವರೇ ಅವ್ರಿಗೆ ಎಷ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರು ಕಡಿಮೆನೇ, ಸಂಜೆ ಒಂದು ಸಲ ಪೂಜೆ ಮಾಡಿದ್ರು ಕಡಿಮೆನೇ, ರಾತ್ರಿ ಮಲಗಬೇಕಾದ್ರೆ ಅವ್ರ ಹೆಸರು ಮಲಗಿದ್ರು ಕಡಿಮೆನೇ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ದಾರೆ. ಎಲ್ಲ ಹೀರೋ ಗಳಿಸ್ಕೊಳಕ್ಕಾಗಲ್ಲ ಸರ್. ಎಲ್ಲ ಹೀರೋಗಳು ಅವರಷ್ಟು ಸಿಂಪ್ಲಿಸಿಟಿ, ನನಗೆ ಅವ್ರು ಡೌನ್ ಟು ಅರ್ತು ಸಿಂಪ್ಲಿಸಿಟಿ ಸಿಕ್ಕಾಪಟ್ಟೆ ಇಷ್ಟ. ಅವರು ಎಲ್ಲೋದ್ರೂ ಯಾವ ಫ್ಯಾನ್ಸ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಕೆಲವೊಂದು ಸಲ ಮಾತಾಡ್ತಿದ್ರು, ಅವ್ರು ಸತ್ತೋದ್ಮೇಲೆ ಗೊತ್ತಾಯ್ತು ಅವ್ರ ವ್ಯಾಲ್ಯೂ ಏನಂತ. ಅದಕ್ಕೆ ಇರೋವರೆಗೂ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಗೊತ್ತಾಗೋದು. ಅವ್ರು ಎಷ್ಟೋ ಸಿನಿಮಾದಲ್ಲಿ ಕೆಲವೊಂದು ಇನ್ಸ್ಪಿರೇಷನ್ ಡೈಲಾಗ್ ಎಲ್ಲ ಹೊಡ್ತಾರಲ್ಲ. ಕೆಲವೊಬ್ರಿಗೆ ಊಟನೇ ಇರಲ್ಲ, ಕೆಲವೊಬ್ರಿಗೆ ಊಟ ಆಯ್ತಂತ ಕೇಳೋರಿರಲ್ಲ. ನಾವು ಬದುಕಿರೋ ಬದುಕು ಎಷ್ಟೋ ಜನದ ಕನಸಾಗಿರ್ತದೆ ಅಲ್ವಾ. ಕೆಲವೊಬ್ರು ಊಟನೇ ಇರಲ್ಲ, ಬೆಂಗಳೂರಲ್ಲಿ ನೋಡಿ ಎಷ್ಟು ಜನಕ್ಕೆ ಊಟ ಇರಲ್ಲ. ಕೆಲವೊಬ್ರು ಊಟ ಆಯ್ತಂತ ಕೇಳೋರಿರಲ್ಲ. ನಾವು ಬದುಕ್ತಿರ್ಬೇಕು ಎಷ್ಟೋ ಜನ ಕನಸಾಗಿರ್ತೈತಿ. ಇರೋದ್ರಲ್ಲೇ ತೃಪ್ತಿ ಆಗಿರಬೇಕು. ಆ ಡೈಲಾಗೆಲ್ಲ ಇನ್ಸ್ಪಿರೇಷನ್ ಆದವನು ನಾನು. ಆಮೇಲೆ ಅವ್ರ ಸಾಂಗ್ ಕೇಳಿ ಇನ್ಸ್ಪಿರೇಷನ್ ಆದವನು ನಾನು. ಅವ್ರ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಆದವನು ನಾನೊಬ್ಬನೇ ಅಂತಲ್ಲ. ನಮ್ಮಂಥ ಕೋಟ್ಯಾದಿ ಅಭಿಮಾನಿಗಳು ಅವ್ರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವ್ರು ಇನ್ಸ್ಪಿರೇಷನ್ ಆಗೋ ಥರ ಸಿನಿಮಾ ಮಾಡಿದ್ದಾರೆ. ಯಾವುದು ಸಿನಿಮಾದಲ್ಲಿ ಡ್ರಿಂಕ್ಸ್ ಮಾಡೋದಾಗಲಿ, ಸ್ಮೋಕ್ ಮಾಡೋದಾಗಲಿ, ಇದು ಯಾವ ಫ್ಯಾನ್ಸಿಗೆ ಹೇಳಿಲ್ಲ, ಪರ್ಸ್ನಲ್ ಆಗಿನೂ ಹೇಳಿಲ್ಲ. ಯಾವಾಗಲೂ ಹೇಳಿದ್ದಾರೆ ಒಳ್ಳೇದನ್ನ ಮಾಡಿ, ಎಜುಕೇಷನ್ಗೆ ಹೆಲ್ಪ್ ಮಾಡಿ. ಅದಕ್ಕೆ ಇನ್ಸ್ಪಿರೇಷನ್ ನೋಡಿ ಹೇಳಿದ್ದಾರೆ ಅವರು. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಏನು ಕೊಡ್ತಿದ್ರು ಅಂದರೆ ಎಜುಕೇಷನ್ ಬಗ್ಗೆ ಕೊಡ್ತಿದ್ರು. ಹಾಲನ್ನ ವೇಸ್ಟ್ ಮಾಡಬೇಡಿ, ಹಾಲನ್ನ ಕಟೌಟ್ಗೆ ಹಾಕಬೇಡಿ, ಅದೇ ಹಾಲನ್ನ ಬೇರೆಯವ್ರಿಗೆ ಕೊಡಿ, ಅದೇ ದುಡ್ಡು ಸೇವ್ ಆಗಿರೋದನ್ನ ಅನಾಥಾಶ್ರಮಕ್ಕೆ ಕೊಡಿ, ವೃದ್ಧಾಶ್ರಮಕ್ಕೆ ಕೊಡಿ, ಎಜುಕೇಷನಿಗೆ ಕೊಡಿ ಅಂತ ಇಷ್ಟೆಲ್ಲ ಅವರು ಎಲ್ಲ ಹೇಳಿದ್ದೇ ಒಳ್ಳೆಯದೇ ಬಯಸಿದ್ದಾರೆ, ಒಳ್ಳೆಯದೇ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸರ್. ನೋಡಿ ಹೂವಿನ ಹಾರ ಎಲ್ಲ ಹಾಕಬೇಕಂದ್ರೆ ಸುಮ್ಮನೆ ಯಾರು ಹಾಕಲ್ಲ. ಆ ಪ್ರೀತಿ ವಿಶ್ವಾಸ ಅವರಿಲ್ಲ ಅಂದರೂ ಅವ್ರು ಸಿನಿಮಾ ನೋಡ್ತಾರೆ. ಅವರಿದ್ದರೂ ಸಿನಿಮಾ ನೋಡ್ತಿದ್ವಿ, ಅವರಿಲ್ಲ ಅಂದರೂ ಸಿನಿಮಾ ನೋಡ್ತಿದ್ವಿ. ಅವ್ರಿಲ್ದಕ್ಕೇ ಹೆವಿ ಕ್ರೇಜ್ ಆಯಿತು. ಅವ್ರಿರೋಕ್ಕಾರ ಈ ಕ್ರೇಜ್ ನೋಡಿದರೆ ಅವ್ರು ಅನ್ಕೊಂತಿದ್ರು ಅವ್ರು ತುಂಬ ನನಗೆ ಮೇಲೆ ತೊಗೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಅವ್ರು ಯಾವಾಗಲೂ ಅವ್ರ ಮನಸ್ಸಲ್ಲಿತ್ತು, ನಾನು ಎಷ್ಟೇ ಬೆಳೆದ್ರು ಎಷ್ಟೇ ಇದ್ದರೂ ಫ್ಯಾನ್ಸ್ ಮುಂದೆ ನಾನು ಚಿಕ್ಕವನೇ ಅಂತ ಹೇಳ್ತಿದ್ರು ಅವರು. ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಫ್ಯಾನ್ಸ್ ಮುಂದೆ ನಾವೇನಲ್ಲ, ಅವ್ರು ಕೊಟ್ಟಿರೋ ಅನ್ನ, ಅವ್ರು ಕೊಟ್ಟಿರೋ ಪ್ರೀತಿ ಎಲ್ಲ ಅವ್ರ ಅಪ್ಪಾಜಿ ಕಾಲದಿಂದ ನೋಡಿ ಬಂದಿದ್ದು. ಅವ್ರ ಅಪ್ಪಾಜಿ ಕಾಲದಿಂದನೇ ಕ್ರೇಜ್ ಹುಟ್ಟಿತ್ತು. ಈಗ ಅವ್ರ ಕಾಲದಿಂದ ಕ್ರೇಜ್ ಹುಟ್ಟಿದೆ. ಶಿವಣ್ಣ ಆಗಿರ್ಬೋದು, ಯುವರಾಜ್ ಕುಮಾರ್ ಆಗಿರ್ಬೋದು, ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲ ಪುನೀತ್ ರಾಜ್ಕುಮಾರ್ನ ಅಷ್ಟು ಪ್ರೀತಿ ಮಾಡ್ತಾರಂದರೆ ಅವ್ರ ಫ್ಯಾನ್ಸ್ ಅವ್ರಿಗೆ ತೋರಿಸ್ತಿರೋ ಪ್ರೀತಿ ಇದು. ನಾವು ಯುವರಾಜ್ ಕುಮಾರ್ಗೆ ಇಷ್ಟು ಪ್ರೀತಿ ಮಾಡಬೇಕಂದ್ರೆ ಅಪ್ಪು ಸರ್ನ ಪ್ರೀತಿ ಮಾಡೋದಕ್ಕೆ ಯುವರಾಜ್ ಕುಮಾರ್ಗೆ ಪ್ರೀತಿ ಮಾಡ್ತಿರೋದಲ್ವಾ. ಹಂಗೆ ಅಪ್ಪು ಸರ್ನ ಒಂದು ಡೈಮಂಡ್ ಥರ ನೋಡ್ಬೇಕು ನಾವು ಯಾವಾಗಲೂ. ಅವ್ರನ್ನ ದೇವ್ರ ಥರ ಪೂಜೆ ಮಾಡಬೇಕು. ಅಪ್ಪು ಸರ್ ನೀವೆಲ್ಲೇ ಇರಿ, ಖುಷಿಯಾಗಿರಿ, ಹೀಗೆ ನಗ್ತಾ ಇರಿ, ನಮ್ಮನ್ನು ನಗಿಸ್ತಾ ಇರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ನಮ್ಮ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.